ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪಟೇಲ್ ಕಂಪ್ಯೂಟರ್ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, IDBI ಬ್ಯಾಂಕ್ನಲ್ಲಿ ಅಗತ್ಯವಿರುವ ಜೂನಿಯರ್ ಅಸಿಸ್ಟೆಂಟ್ ಮ್ಯಾನೇಜರ್ ಗ್ರೇಡ್ O ಎಂಬ ಹುದ್ದೆಗಳಿಗೆ ಭರ್ತಿಗೆ ಅರ್ಹ ಹಾಗೂ ಆಸಕ್ತ ಅಭ್ಯರ್ಥಿಗಳಿಂದ ಆನ್ಲೈನ್ ಮೂಲಕ ಅರ್ಜಿಯನ್ನು ಆಹ್ವಾನಿಸಲಾಗಿರುತ್ತೆ. ಹುದ್ದೆಗಳ ಭರ್ತಿಗೆ ಸಂಬಂಧಿಸಿದಂತೆ ಶೈಕ್ಷಣಿಕ ಅರ್ಹತೆ, ಕರ್ತವ್ಯ ಸ್ಥಳ, ಅರ್ಜಿ ಸಲ್ಲಿಕೆ ದಿನಾಂಕ ಹಾಗೂ ಇತರೆ ಮಾಹಿತಿಯನ್ನು ಈ ಸಂಪೂರ್ಣವಾಗಿ ಮಾಹಿತಿ ಈ ವಿಡಿಯೋದಲ್ಲಿ ತಮಗೆ ತಿಳಿಸ್ಕೊಡ್ತೇನೆ. ಮೊದಲಿಗೆ ನಮ್ಮ ಚಾನಲ್ಗೆ ಏನಾದರೂ ನೋಡ್ತಾ ಇದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಆನ್ ಮಾಡೋದನ್ನು ಮರಿಬೇಡಿ. ಸೊ ಫ್ರೆಂಡ್ಸ್, ಹುದ್ದೆಗಳು ಯಾವುದು ಅಂತ ನೋಡಬೇಕಾದ್ರೆ ಜೂನಿಯರ್ ಅಸಿಸ್ಟೆಂಟ್ ಮ್ಯಾನೇಜರ್ ಗ್ರೇಡ್ O ಎಂಬ ಹುದ್ದೆಗೆ ಆನ್ಲೈನ್ ಮೂಲಕ ಅರ್ಜಿಯನ್ನು ಕರೆಯಲಾಗಿರುತ್ತೆ. ಕರ್ತವ್ಯ ಸ್ಥಳ ನೋಡಬೇಕಾದ್ರೆ ಹುದ್ದೆಗಳಿಗೆ ಆಯ್ಕೆಯಾದ ಅಭ್ಯರ್ಥಿಗಳು ಭಾರತದಲ್ಲಿಯೇ ಕೆಲಸವನ್ನು ನಿರ್ವಹಿಸಬೇಕು. ಅಂದರೆ ಆಲ್ ಓವರ್ ಇಂಡಿಯಾ ನಿಮಗೆ ಎಲ್ಲಿ ಬೇಕಾದ್ರೂ ಒಂದು ಕೆಲಸ ಕೊಡ್ತಾರೆ. ಇದು ಸೆಂಟ್ರಲ್ ಪೋಸ್ಟ್ ಇರೋದ್ರಿಂದ ಸೊ ಅಲ್ಲಿ ನೀವು ಕೆಲಸ ಮಾಡಬೇಕಾಗುತ್ತೆ. ಖಾಲಿ ಇರ್ತಕ್ಕಂಥ ಹುದ್ದೆಗಳ ಸಂಖ್ಯೆಯನ್ನು ನೋಡಬೇಕಾದ್ರೆ ಒಟ್ಟು 1100 ಹುದ್ದೆಗಳ ಭರ್ತಿಗೆ ಆನ್ಲೈನ್ ಮೂಲಕ ಅರ್ಜಿಯನ್ನು ಕರೆಯಲಾಗಿರುತ್ತೆ. ಶೈಕ್ಷಣಿಕ ಅರ್ಹತೆಯನ್ನು ನೋಡಬೇಕಾದ್ರೆ ಪದವಿ ವಿದ್ಯಾರ್ಥಿ ಹೊಂದಿರಬೇಕು. ಅಂದರೆ ಯಾವುದೇ ಒಂದು ಪದವಿ ಪಾಸಾದಂಥ ಅಭ್ಯರ್ಥಿಗಳು ಇಲ್ಲಿ ಅರ್ಜಿಯನ್ನು ಸಲ್ಲಿಕೆ ಮಾಡ್ಬೋದು. ಅದರಲ್ಲಿ ಸಾಮಾನ್ಯ EWS OBC ಅಭ್ಯರ್ಥಿಗಳು ಕನಿಷ್ಠ 60 ಅಂಕಗಳೊಂದಿಗೆ ಪಾಸಾಗಿರಬೇಕು. ಹಾಗೂ SC ST ಹಾಗೂ ಹ್ಯಾಂಡಿಕ್ಯಾಪ್ ಇದ್ದಂಥ ಅಭ್ಯರ್ಥಿಗಳು ಕನಿಷ್ಠ 55 ಅಂಕಗಳೊಂದಿಗೆ ಪದವಿಯನ್ನು ಪಾಸಾದಂಥ ಅಭ್ಯರ್ಥಿಗಳು ಮಾತ್ರ ಇಲ್ಲಿ ಅರ್ಜಿಯನ್ನು ಸಲ್ಲಿಕೆ ಮಾಡ್ಬೋದು. ಸೊ ಫ್ರೆಂಡ್ಸ್, ಅದೇ ರೀತಿಯಾಗಿ ಇಲ್ಲಿ ವಯೋಮಾನ ನೋಡ್ತಾ ಇದ್ರೆ ಇಲ್ಲಿ ದಿನಾಂಕ 1 ಮಾರ್ಚ್ 2026ಕ್ಕೆ ಅಭ್ಯರ್ಥಿಗಳು ಈ ಕೆಳಗಿನಂತೆ ವಯೋಮಾನ ಹೊಂದಿರಬೇಕಂದ್ರೆ ಕನಿಷ್ಠ 20 ವರ್ಷವನ್ನು ಪೂರೈಸಿರಬೇಕು ಹಾಗೂ ಗರಿಷ್ಠ 25 ವರ್ಷ ಮೀರಿರಬಾರ್ದು ಅಂತ ಅಭ್ಯರ್ಥಿಗಳು ಮಾತ್ರ ಇಲ್ಲಿ ಅರ್ಜಿಯನ್ನು ಸಲ್ಲಿಕೆ ಮಾಡ್ಬೋದು. ಸೊ ಅದಾದ ನಂತರ ಫ್ರೆಂಡ್ಸ್, ಇಲ್ಲಿ ವೈಮತ್ಯ ಸಡಿಲಿಕೆ ಕೂಡ ಇಲ್ಲಿ ಕೊಟ್ಟಿರ್ತಾರೆ. SC ST ಅಭ್ಯರ್ಥಿಗಳಿಗೆ 5 ವರ್ಷ ವೈಮತ್ಯ ಸಡಿಲಿಕೆ ಇರುತ್ತೆ. OBC ಅಭ್ಯರ್ಥಿಗಳಿಗೆ 3 ವರ್ಷ ವೈಮತ್ಯ ಸಡಿಲಿಕೆ ಇರುತ್ತೆ. ಅದೇ ರೀತಿಯಾಗಿ ಹ್ಯಾಂಡಿಕ್ಯಾಪ್ ಇದ್ದಂಥ ಅಭ್ಯರ್ಥಿಗಳಿಗೆ 10 ವರ್ಷ ಇಲ್ಲಿ ವೈಮತ್ಯ ಸಡಿಲಿಕೆ ಕೂಡ ಇಲ್ಲಿ ಕೊಟ್ಟಿರ್ತಾರೆ. ವೇತನ ಶ್ರೇಣಿಯನ್ನು ನೋಡಬೇಕಾದ್ರೆ ಹುದ್ದೆಗಳಿಗೆ ಆಯ್ಕೆಯಾದ ಅಭ್ಯರ್ಥಿಗಳು ವಾರ್ಷಿಕವಾಗಿ 6,14,000 ರೂಪಾಯಿಂದ 6,50,000 ರೂಪಾಯಿಗೆ ವೇತನವನ್ನು ನೀಡಲಾಗುತ್ತೆ. ಅಂದರೆ ವಾರ್ಷಿಕವಾಗಿರುತ್ತೆ. ಯಾವುದು ಮತ್ತು ಮಾಸಿಕವಾಗಿ ತಿಳ್ಕೊಂಡು ಈತನ ಅರ್ಜಿಯನ್ನು ಸಲ್ಲಿಕೆ ಮಾಡೋಕ್ಕೆ ಹೋಗಬೇಡಿ. ವಾರ್ಷಿಕವಾಗಿ ಅಂದರೆ 6,14,000 ರೂಪಾಯಿಂದ 6,50,000 ರೂಪಾಯಿವರೆಗೆ ಇಲ್ಲಿ ವೇತನವನ್ನು ನೀಡಲಾಗುತ್ತೆ. ಸೊ ಅದೇ ರೀತಿಯಾಗಿ ಇಲ್ಲಿ ಆಯ್ಕೆ ವಿಧಾನ ಯಾವ ರೀತಿ ಇರುತ್ತೆ ಅಂತಂದರೆ, ಮೊದಲನೇದಾಗಿ ಇಲ್ಲಿ ಆನ್ಲೈನ್ ಪರೀಕ್ಷೆ ಇರುತ್ತೆ. ನಂತರ ಇಲ್ಲಿ ದಾಖಲೆ ಪರಿಶೀಲನೆ ಇರುತ್ತೆ. ನಂತರ ಸಂದರ್ಶನ ಕರೀತಾರೆ. ಅದಾದ ನಂತರ ವೈದ್ಯಕೀಯ ಪರೀಕ್ಷೆ ಮಾಡಿಕೊಂಡು ಅಲ್ಲಿಂದ ನಿಮಗೆ ಸೆಲೆಕ್ಷನ್ ಮಾಡಲಾಗುತ್ತೆ. ಇಲ್ಲಿ ಆನ್ಲೈನ್ ಮೂಲಕ ಪರೀಕ್ಷೆಗೆ 200 ಮಾರ್ಕ್ಸ್ ಕೊಟ್ಟಿರ್ತಾರೆ. ಅದರಲ್ಲಿ 120 ನಿಮಿಷ ಇಲ್ಲಿ ಟೈಮ್ ಕೊಟ್ಟಿರ್ತಾರೆ. ಅದರ ಒಳಗಾಗಿ ನೀವು ಇಲ್ಲಿ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಸೊ ಫ್ರೆಂಡ್ಸ್, ಅದೇ ರೀತಿಯಾಗಿ ಇಲ್ಲಿ ಅರ್ಜಿ ಶುಲ್ಕ ನೋಡಬೇಕಾದ್ರೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಹಾಗೂ ಹ್ಯಾಂಡಿಕ್ಯಾಪ್ ಇದ್ದಂಥ ಅಭ್ಯರ್ಥಿಗಳು 250 ರೂಪಾಯಿ ಇಲ್ಲಿ ಆನ್ಲೈನ್ ಮೂಲಕ ಅರ್ಜಿ ಶುಲ್ಕ ಪಾವತಿಸಬೇಕು. ಅದೇ ರೀತಿಯಾಗಿ ಉಳಿದ ಅಭ್ಯರ್ಥಿಗಳು ಅಂದರೆ OBC ಆಗಲಿ, ಜನರಲ್ ಕ್ಯಾಟಗರಿ ಆಗಲಿ, ಬೇರೆ ಬೇರೆ ಎಲ್ಲ ಅಭ್ಯರ್ಥಿಗಳಿಗೆ 1,050 ರೂಪಾಯಿ ಇಲ್ಲಿ ಅರ್ಜಿ ಶುಲ್ಕವನ್ನು ನಿಗದಿಪಡಿಸಲಾಗಿರುತ್ತೆ. ಸೊ ಅದೇ ರೀತಿಯಾಗಿ ಇಲ್ಲಿ ಶುಲ್ಕ ಪಾವತಿಸುವ ವಿಧಾನ ಕೂಡ ಇಲ್ಲಿ ಕೊಟ್ಟಿರ್ತಾರೆ. ನಿಗದಿಪಡಿಸಿದ ಶುಲ್ಕವನ್ನು ಆನ್ಲೈನ್ ಮೂಲಕ ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್, ನೆಟ್ ಬ್ಯಾಂಕಿಂಗ್ ಮೂಲಕ ಇಲ್ಲಿ ಆನ್ಲೈನ್ ಮೂಲಕ ಇಲ್ಲಿ ಪಾವತಿ ಮಾಡ್ಬೋದು. ಸೊ ಫ್ರೆಂಡ್ಸ್, ಅದೇ ರೀತಿಯಾಗಿ ಅರ್ಜಿಯನ್ನು ಸಲ್ಲಿಸಲು ನಿಗದಿಪಡಿಸಿದ ದಿನಾಂಕವನ್ನು ನೋಡಬೇಕಾದ್ರೆ ಅರ್ಜಿ ಸಲ್ಲಿಸಲು ಪ್ರಾರಂಭದ ದಿನಾಂಕ ಮಾರ್ಚ್ 8, 2026ರಂದು ಪ್ರಾರಂಭವಾಗಿರುತ್ತೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದು ಮಾರ್ಚ್ 19, 2026ರಂದು ಕೊನೆಯ ದಿನಾಂಕವಾಗಿರುತ್ತೆ. ಸೊ ಅದೇ ರೀತಿಯಾಗಿ ಇಲ್ಲಿ ಒಂದು ತಾತ್ಕಾಲಿಕವಾಗಿ ಒಂದು ಆನ್ಲೈನ್ ಪರೀಕ್ಷೆ ನಡೆಯುವ ದಿನಾಂಕ ಕೂಡ ಇಲ್ಲಿ ಕೊಟ್ಟಿರ್ತಾರೆ. ಏಪ್ರಿಲ್ 12, 2026ರೊಳಗಾಗಿ ನಿಮಗೆ ಒಂದು ಎಕ್ಸಾಮನ್ನು ನಡೆಸಿಕೊಡ್ತಾರೆ ಅಂತ ತಾತ್ಕಾಲಿಕವಾಗಿ ಒಂದು ಇಲ್ಲಿ ಡೀಟೇಲ್ಸ್ ಕೊಟ್ಟಿರ್ತಾರೆ. ಸೊ ಫ್ರೆಂಡ್ಸ್, ನಮ್ಮ ಮಾಹಿತಿಯನ್ನು ಇಷ್ಟವಾದಲ್ಲಿ ನಮ್ಮ ವಿಡಿಯೋನ ಲೈಕ್ ಮಾಡಿ ನಿಮ್ಮೆಲ್ಲ ವಿದ್ಯಾರ್ಥಿ ಬಳಗ ಒಂದು ಗ್ರೂಪ್ಗೆ ಯಾರ್ಯಾರು ಇದ್ರೆ ಪ್ರತಿಯೊಬ್ಬರು ಡಿಗ್ರಿ ಪಾಸ್ ಅಂತ ಅಭ್ಯರ್ಥಿಗಳಿಗೆ ಗ್ರೂಪ್ಗೆ ವಿಡಿಯೋನ ಶೇರ್ ಮಾಡಿ. ನಾನು ಮತ್ತೆ ಭೇಟಿ ಆಗ್ತೇನೆ ಮುಂದಿನ ವಿಡಿಯೋ ಜೊತೆಗೆ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು, ಶುಭ ದಿನ.